ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AV ವ್ಲಾಗ್ಸ್. ನೋಡಿ ಎಣ್ಣೆ ಹಚ್ಚಿಸ್ಕೊತಾವನು ಎಷ್ಟೋ ದಿನಗಳ ನಂತರ. ಅದು ತಲೆ ಡ್ರೈ ಆಗ್ಬಿಟ್ಟೈತೆ. ಪಾಪ ನಮ್ಮ ಅಜ್ಜಿ ಇದ್ದಿದ್ರೆ ಡೈಲಿ ಎಣ್ಣೆ ಹಾಕಿರೋರು. ಡೈಲಿ ಅಂದ್ರೆ ಅಯ್ಯೋ ಒಂಥರ ಆಯ್ತಿತ್ತು ತಲೆ. ಒಂದಿನ ಬಿಟ್ಟು ಒಂದಿನ ಇಲ್ಲ, 2 ದಿನ ಬಿಟ್ಟು ಎರಡು ದಿನಕ್ಕೊಂದ್ಸತಿ ಎಣ್ಣೆ ಹಾಕೋರು ನಮ್ಮ ಅಜ್ಜಿ ಪಾಪ. ಇವಾಗ ಯಾರು ಹಾಕೋರಿಲ್ಲ, ಅದಕ್ಕೆ ನಾನೇ ನೆನಪಿಸ್ಕೊಂಡು ಹಾಕತಿದ್ದೀನಿ. ಈಗ ನೀನೇ ಹಾಕಂತ ಇದೀಯಾ? ಹಾಕಿಸ್ಕೊತಿದ್ದೀನಿ ಎಂದಿದ್ದು, ಹಾಕತಿದ್ದೀನಿ ಎಂದಿಲ್ಲ. ಸ್ವಲ್ಪ ನೀಟಾಗಿ ಜಾಸ್ತಿ ಹಾಕು ರೆಡಿ. ಯಾರು ಹಾಕ್ತಾರೆ? ನಮ್ಮ ಅಪ್ಪಾಜಿ. ಹಾಕ್ತಿರೋದು ಯಾರು? ಅಪ್ಪಾಜಿ. ಈಗ ನಮ್ಮ ಡ್ಯಾಡಿ. ಅಪ್ಪಾಜಿ. ಓಕೆ, ಇವಾಗ ಇದೆಲ್ಲ ಇವನು ಸ್ನಾನ ಮಾಡಾಯ್ತು. ಇವನು ಸ್ನಾನ ಮಾಡಾದ್ಮೇಲೆ ಚರ್ಚ್ಗೆ ಹೋಗ್ತೀವಿ. ಚರ್ಚ್ಗೆ ಹೋಗ್ಬಿಟ್ಟು ಕ್ರಿಸ್ಮಸ್ ನಿಮ್ಮೆಲ್ಲರಿಗೂ ಮೇರಿ ಕ್ರಿಸ್ಮಸ್. ಹ್ಯಾಪಿ ಯಾರ್ಯಾರು ಕ್ರಿಸ್ಮಸ್ ಕ್ರಿಶ್ಚಿಯನ್ಸ್ ಇದೀರಾ ಎಲ್ಲಾರು, ಯಾರ್ಯಾರು ಈ ಹಬ್ಬ ಇಷ್ಟಪಡ್ತೀರಾ ಎಲ್ಲಾರ್ಗು ಮೇರಿ ಕ್ರಿಸ್ಮಸ್. ಸೊ ನಾವು ಅಷ್ಟೇ ವರ್ಷ ಹೋಗಿ ಕ್ಯಾಂಡಲ್ ಹಚ್ಚಿ ಬರ್ತೀವಿ. ಹೌದು, ಈ ವರ್ಷ ಎಲ್ಲಾರ್ಗು ಒಳ್ಳೇದಾಗ್ಲಿ. ಅಕ್ಕ ಅವ್ರಿಗೆ ಮೇನ್ ಅಕ್ಕ ಅವ್ರಿಗೆ ಆಗ್ಲೇ ವಿಶ್ ಮಾಡಿದೆ ನಾನು ವಿಡಿಯೋ ಮೂಲಕ. ಅಕ್ಕ ಅವ್ರಿಗೆ ಮೇರಿ ಕ್ರಿಸ್ಮಸ್. ಇವಾಗ ನಾವು ಚರ್ಚಿಗೆ ಬಂದಿದ್ವಿ. ಚರ್ಚಿಗೆ ಬಂದು ಕೈ ಮುಗಿದು ಕ್ಯಾಂಡಲ್ ಹಚ್ಬೇಕು. ಇವಾಗ ಕೆಳಗಡೆ ಹೋಗಿ ಮತ್ತೆ ಆ ಕಡೆ ಕೇಕ್ ಎಲ್ಲ ಇದೆ, ನೋಡ್ಕೊಂಬ ನೋಡಿ. ವೆಲ್ಕಮ್ ಟು AV ವ್ಲಾಗ್ಸ್. ಈ ಕಡೆ ತೋರ್ಸು, ಈ ಕಡೆ ತೋರ್ಸ ವ್ಲಾಗ್ಸ್. ಓಕೆ, ಇಬ್ರು ಮತ್ತೆ ನಮ್ಮ ಫ್ರೆಂಡ್ ಒಬ್ಬ ಬರ್ತಾವನೆ. ಅವನಿಗೆ ಏನೋ ಈ ಕ್ಯಾಮ್ರಾ ಮುಂದೆ ಎಲ್ಲ ಬರಕ್ ಭಯ ಅವನಿಗೆ. ಇವಾಗ ಅದೇ ಗುಂಡಿಗಿರ್ತಾರಲ್ಲ ಅರುಣ, ಅವನೇ. ಸೊ ಇವಾಗ ಇಲ್ಲಡಿ ಮಗು, ಇಲ್ಲೋಡು ತೋರ್ಸಲ್ಲ ಮಗುನ. ಮಲ್ಗು ಕ್ಯಾಮ್ರಾ ಬಂದ ತಕ್ಷಣ ಅಲರ್ಟ್. ಪಾಚಳಪ್ಪ ಶೂಟ್. ಸೊ ನಾವು ಇಷ್ಟು ಜನ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ತುಂಬ ದಿನ ಆಯಿತು, ವರ್ಷನೇ ಆಯಿತು ಆನಂದ್ ದಮ್ ಬಿರಿಯಾನಿ ತಿಂದು. ಸೊ ಆನಂದ್ ದಮ್ ಬಿರಿಯಾನಿನ ಸವಿಯೋಣ ಅಂತ ಈ ನನ್ನ ಮಗನೂ ತಿಂದಿಲ್ಲ. ಆನಂದ್ ದಮ್ ಬಿರಿಯಾನಿಗೆ ಹೋಗ್ತಾವ್ರ ಇವನು ತಿಂದಿಲ್ಲ ಅಂತ ಅಂದ. ಸೊ ಅದಕ್ಕೆ ಒಟ್ಟಿಗೆ ಹೋಗ್ತಾ ಇದ್ದೀವಿ ಈಗ ಎಲ್ಲರೂ. ಏನಾಯ್ತು ಅಂದರೆ ಆ್ಯಕ್ಚುಲಿ ನೆನ್ನೆನೇ ಪ್ಲ್ಯಾನ್ ಮಾಡಿದ್ವಿ. ಇವನು ಊರಿಗೆ ಬೇರೆ ಹೋಗಿದ್ದ. ಊರಂದರೆ ಅಲ್ಲ, ಅವನ ಫ್ರೆಂಡ್ ಬರ್ಡೇನೋ ಯಾವುದೋ ಒಂದು ಊರಲ್ಲಿ ಅವ್ನ ಫ್ರೆಂಡ್ ಬರ್ಡೇ ಇತ್ತು. ಸೊ ಮುಗಿಸ್ಕೊಂಡು ಬಂದ. ಅವನಿಗೋಸ್ಕರ ಕಾಯ್ತಾ ಇದ್ವಿ. 3 ಗಂಟೆಗೆ ಬಂದು ಫೋನ್ ಮಾಡ್ದ. ಕಾರ್ ಕೀ ತಗೊಂಡೋಗಿರ್ಲಿಲ್ಲ ನಾವು. ಕಾರ್ ಕೀನ ತಗೋಬೇಕು ಅಂತ ಮನೆಗೆ ಹೋಗಿತ್ತು. ಹೆಂಗೆ ಮಲಗಿತ್ತು, ಪಟ್ಟನಾಗೆ ಎತ್ತು ಓಡ್ ಬಂತು ನೋಡು. ಬಿಟ್ಟು ಬರೋಕ್ಕೆ ಮನ್ಸಾಗ್ಲಿಲ್ಲ, ಅದಕ್ಕೆ ಎತ್ತಾಕ ಬಂದ್ವಿ ಅದನ್ನು. ಸೊ ಓಕೆ, ಈಗ ಹೋಗ್ತಾ ಇದ್ದೀವಿ ಆನಂದ್ ದಮ್ ಬಿರಿಯಾನಿ ತಿನ್ನಕ್ಕೆ. ಅಲ್ಲೋಗ್ಬಿಟ್ಟು ನಿಮಗೆ ಇವತ್ತೇನು ರಶ್ ಇರುತ್ತೋ ಏನೋ ಗೊತ್ತಿಲ್ಲ, ಮಜಾ ಮಾಡೋಣ. ಅಷ್ಟೊಂದು ರಶ್ ಇರಲ್ಲ ಅನ್ಕೊಳ್ತೀನಿ. ಸೊ ನೋಡೋಣ, ಹೋಗ್ಬಿಟ್ಟು ತೋರಿಸ್ತೀವಿ. ಓಕೆ, ಇವಾಗ ಮಲ್ಲಿಕಾ ಬಿರಿಯಾನಿಗೆ ಬಂದ್ವಿ. ಸೊ ನಮ್ಮ ಮುಂದೆ ಬಾಸ್ ಹೋಗ್ತಿದ್ದಾರೆ. ಸಾರಿ, ಮಲ್ಲಿಕಾ ಅಂತ ಇದ್ದೀನಿ. ಆನಂದ್ ದಮ್ ಬಿರಿಯಾನಿ ಹೊಸಕೋಟೆ ನೋಡಿ ಕ್ಯೂ. ಮಲ್ಲಿಕಾ ಹೋಗಿ ಅದೇ ಅಭ್ಯಾಸ ಆಗ್ಬಿಟ್ಟಿದೆ.
ಏನಂತೆ ಚಿಕನ್ ಕಬಾಬ್ ತಿಂತೀಯಾ? ಅಲ್ಲ ಅಬ್ಬಬ್ಬಬ್ಬ ಅಬ್ಬಾ ಚಂದದಾಗುಡಿ. ಓಕೆ, ಇವಾಗ ಬಿರಿಯಾನಿ ತಗೊಂಡ್ಮೇಲೆ ಸಿಗ್ತೀವಿ. ಹಾಂ, ಎಲ್ಲ ಟೂ ಫಾಸ್ಟ್. ಕೊನೆಗೂ ತಂದ್ವಿ ನಾವು. ಬಿರಿಯಾನಿ ಬೆಳ್ಳಂ ಬೆಳಿಗ್ಗೆ ಬಿರಿಯಾನಿ ಇದು. ಬಟ್ ಮುಂಚೆ ತರ ಟೇಸ್ಟ್ ಇಲ್ಲ ಮೇಡಮ್. ಮಲ್ಲಿಕಾನೇ ಸೂಪರ್, ಬೆಸ್ಟ್ ಆಮೇಲೆ ಮಲ್ಲಿಕ. ಇನ್ನೊಂದೇನು ಅಂದ್ರೆ ಹಾಕಕ್ಕೆ ಒದ್ದಾಡ್ತಾರೆ. ನಾವೇನೋ ಪುಕ್ಸಟ್ಟೆಗೆ ಬಂದಿದೀವಿ ಅನ್ನಂಗೆ, ನಮ್ಮೊಬ್ರಿಗೆ ಅಂತಾನೆ ಅಲ್ಲ ಎಲ್ರಿಗೂ ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡ್ ಬರ್ತಾರೆ ಅವರು. 270 ರೂಪಾಯಿ ಇಸ್ಕೊಂತಾರೆ. ಅದಕ್ಕಾದ್ರೂ ನೀಟಾಗಿ ಕೊಡ್ಬೇಕು ತಾನೆ ಬಿರಿಯಾನಿನ. ಮುಂಚೆ ಹಂಗಿರ್ಲಿಲ್ಲ ಬಿಡಿ. ಅಲ್ಲ, ಮಲ್ಲಿಕ ಬಿರಿಯಾನಿ ಮಾತ್ರ ಸೂಪರ್, ನಿಜವಾಗ್ಲು ಹೋಲ್ಸಿದ್ರೆ ಮಾತ್ರ ಸೂಪರ್. ಏನಂದ್ರೆ ಕ್ವಾಂಟಿಟಿನೂ ಅಷ್ಟೇ, ತುಂಬ ತೋಡಿ ಸುಮ್ನೆ ಹಾಕಿ ಕಳಿಸ್ತಿರ್ತಾರೆ. ಅಲ್ಲ, ಕೊಡೋ ದುಡ್ಗಾದ್ರೂ ನೀಟಾಗಿ ಕೊಡ್ಬೇಕಪ್ಪ. ಓಕೆ, ಹೆಂಗಿದೆ ಬಿರಿಯಾನಿ? ಅದು ಪೀಸ್ನ ಇವರು ಎಣ್ಸಿ ಒಂದೊಂದನೇ ಹುಡುಕಿ ಎಣ್ಸಿ ಹಾಕ್ತಾರೆ ಹಂಗೆ. ಓಕೆ, ಪರವಾಗಿಲ್ಲ. ಟೇಸ್ಟು ಅಷ್ಟೇ, ಮೊದಲ ಥರ ಏನಿಲ್ಲ. ಓಕೆ ಬಿರಿಯಾನಿ ನನಗೇನು ಇಷ್ಟನೇ ಆಗಲಿಲ್ಲ. ನಾನು ಹೇಳ್ದೆ ನಿನಗೆ ಮೊದಲೇ, ಇನ್ನೊಂದು ರೌಂಡ್ ಬೇಕಾದ್ರೆ ಮಲ್ಲಿಕಾಗ ಓಡ್ ಬಂದ್ಬಿಡೋಣ ಅಂತ. ಓಕೆ, ಎಂಜಾಯ್ ಯುವರ್ ಆನಂದ್ ಬಿರಿಯಾನಿ. ಅಯ್ಯೋ ಪಾಪು, ಈಸ್ಕೊ ಹೋಗು ಬಿಡು ಅವಂದದು. ಅಲ್ಲ, ಡ್ಯಾನ್ಸ್ ಆಡಿದ್ರಲ್ಲ ಆ ಡ್ರೆಸ್ ಬೇಕಾದ್ರೆ. ಓಕೆ, ಈಗ ವರ್ಷಮ್ಮ ಬಂದ್ಲು. ಅಲ್ಲ, ಕೇಳಿಸ್ಬೇಡ, ಸ್ಕೂಲಿಂದ ಆ ಡ್ರೆಸ್ ಇದೆಯಲ್ಲ, ಆ ಡ್ರೆಸ್ ಬೇಕಾದ್ರೆ ನಾವು ಸೆಕೆಂಡ್ರಿ ಹೊಸ ತಗೋಬಾಯ್ತು. ಅವಳ ಸೈಜ್ ಸಿಕ್ಕಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಕಳ್ಸ, ಅವಳು ಆಡ್ಬೇಕಿತ್ತು. ಯಾಕೆ ಇಷ್ಟು ಫ್ರಸ್ಟ್ರೇಷನ್? ಏನ್ ಮಾತಾಡ್ತಿದ್ಯಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಬಂದಿದ್ದೀನಿ, ಯಾವ್ದೋ ಬಂದಿತ್ತು, ಅದಕ್ಕೆ ಮಾತಾಡ್ತಾರೆ. ಏನಮ್ಮ? ಓಕೆ, ಇವಾಗ ವರ್ಷಮ್ಮಂಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ, ಅಂದ್ರೆ ಪ್ರಿಪ್ರೇಟ್ರಿ. ಹೆಂಗ್ ಬರ್ದೆ? ತೋಪ ಅವಳಿಗೆ ಹಂಗೆ ರೇಗಿಸ್ತಾ ಇರ್ತೀನಿ ನಾನು ಅವಾಗ. ಏನ್ ಮಾಮ, ಏನಿವತ್ತು ಫುಲ್ ಆರಾಮಾಗಿ ಸ್ಕೂಲಿಂದ ಬಂದಿದೆ ಪಾಪ ಸುಸ್ತಾಗಿ, ಅದಕ್ಕೆ ಇದು ಏನೋ ಲೇಸ್ ತಿನ್ನಿಸ್ತಾ ಇದ್ದೀನಿ ಮಗುಗೆ. ಅಲ್ಲ, ಅಮ್ಮ ಬೆಳಿಗ್ಗಿನ ಜಾವ ಒಂದೇ ಸತಿ ಬಂದು ಎದುರಿಸ್ಬಿಡೋದ ನಮ್ಗೆ. ಬೆಳಿಗ್ಗೆ ಅಂದ್ರೆ 11 ಗಂಟೆಗೆ. ಅಯ್ಯೋ, ವರ್ಷ ಕಾಣಿಸ್ತಿಲ್ವಂತೆ, ಎಲ್ಲ ಹೋಗಿದ್ದಾಳಂತೆ ನೋಡ್ರಿ ಅಂತ ಅಂದ್ಬಿಡ್ತು ನನಗೆ. ನನಗೆ ಫುಲ್ಲು ಮೀಟ್ರಲ್ಲಿ ಆಫ್ ಹೋಗಿತ್ತು. ಆಮೇಲೆ ಮಾಮೂಲಿ ಫೋನ್ ಮಾಡಿದಾಗ ಬಂದ್ಲು ಅಂತ. ಏನ ಇಲ್ಲೇ ಇಡಬೇಕು, ಆಯ್ತಾ? ಬೇಡ, ಆಯ್ತು. ಅರ್ಜುನ, ನಾನೆಲ್ಲೂ ಹೋಗೇ ಇರಲಿಲ್ಲ. ಮತ್ತೆ ಎಲ್ಲಿದ್ದೆ? ಅವಾಗ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡಿ. ಬಯ್ಯೋ, ಹೌದಾ? ಒಪ್ಪು ತಿನ್ಬಿಟ್ಟು ಮಾತಾಡು ಪಾಪು. ಏನ್ ಮಾಡ್ತಿದ್ಯಾ? ಅವರೆಕಾಳು ಸಾರು ಮಾಡ್ತಾ ಇದ್ದೀನಿ. ಏನಮ್ಮ? ಏನ್ ಸಾರಮ್ಮ? ಅವರೆಕಾಳು ಸಾರು. ಮಾಡಮ್ಮ, ಆಯ್ತು. ನೆನ್ನೆ ಇನ್ನೇನು ಅವರೆಕಾಳು ಸುಲಿದ್ರಲ್ಲ ಮೊನ್ನೆ, ಅದೇ ಆಟ ಆಗಿದೆ ನಿನಗೆ ಅಲ್ವೇನಮ್ಮ? ಅವರೆಕಾಳು ಸೀಸನ್ ಮುಗಿಯೋವರೆಗೂ ಇದೆ ಆಟನಾ? ಚಿಕನ್ ಸಾರು, ಚಿಕನ್ ಸಾರಿಗೆ, ಮಟನ್ ಸಾರಿಗೆ, ಕೈಮಾ ಸಾರಿಗೆ, ಎಲ್ಲದಕ್ಕೂ ಸೊಪ್ಪು ಸಾರಿಗೆ, ಎಲ್ಲದಕ್ಕೂ ಬರೀ ಅದೇ ಅವರೆಕಾಯಿ. ಅವರೇ ಮೇಳ ಆಗಿದೆ ನಮ್ಮ ಮನೇಲಿ. ಪಪ್ಪು, ಏನದು?
ಯಮನ್ರಾಜು ಏನದು ತಕ್ಕಾಡಿ ತಿಂತಿದ್ಯಾ? ಯಮನ್ರಾಜು ಹೌದಾ? ನಿನ್ನ ಹೆಸರೇನಪ್ಪ? ಅಥರ್ವ. ಮತ್ ಮಾಮ ಏನಂತೈತೆ? ಆ? ಆ? ಅಪ್ಪ ನಾನು ಮೇಕಪ್ ಮಾಡ್ಕೊತಾ ಇಲ್ಲಪ್ಪ, ಇದು ಸ್ಕಿನ್ ಡ್ರೈ ಆಗ್ಬಾರ್ದು ಅಂತ. ಹೌದಪ್ಪ. ಏನದು ಡ್ರೈ ಸ್ಕಿನ್, ಅದಕ್ಕೋಸ್ಕರ ಅದು ಡಾಕ್ಟರ್ ಕೊಟ್ಟಿರೋದು. ಆಮೇಲೆ ಎಲ್ಲ ಫೇರ್ ಅಂಡ್ ಹ್ಯಾಂಡ್ಸಮ್ ಹಚ್ಕೊತವನೆ, ಫೇರ್ ಅಂಡ್ ಹ್ಯಾಂಡ್ಸಮ್ ಹಚ್ಕೊತವ್ರೆ ಅನ್ಕೋಬೇಡಿ. ಸುಂದ್ರ ಏನು ಮಾತಿರ್ತದ ಡ್ಯಾನ್ಸ್ ಆಡ್ತಾನೆ. ಸ್ವಲ್ಪ ಸ್ಕಿನ್ ಬಗ್ಗೆ ಕೇರ್ ತಗೊಳ್ಳೋದು ಜಾಸ್ತಿ ನಾನು, ಅದಕ್ಕೆ ಕೇರ್ ತಗೋತಾ ಇದ್ದೀನಿ. ಕೇರ್ ತಗೊಂಡ್ರು ನೋಡಿ, ಇದು ನೋಡಿ ಫಾರ್ ವೆರಿ ಟೆನ್ಷನ್. ಓಕೆ, ಆಮೇಲೆ ಮಾಡೋಣ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಏನು ಅಂತ ತೋರಿಸ್ತೀನಿ. ಬಾಯ್ ಬಾಯ್. ₹1 ಸಿಕ್ತು. ಸರಿ ಸರಿ, ಏನದು ಆಟ ನಿಂದು? ಅವನ್ನ ಬಿಡ್ಬೇಕಂತೆ ಬಿಡು. ಏನೋ ಚಳಿ ನೀನು ಹಾಗೆ ಮಾಡ್ತೀನಿ ಬಾ ಚಕ್ರಿ. ಓಕೆ, ಇಲ್ಲಿ ಬ್ಲಾಗ್ ನೋಡ್ತವ್ರೆ. ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲಾರು ಎಲ್ಲಾರು ಐಸ್ ಕ್ರೀಮ್ ತಿನ್ಕೊಂಡು ಬ್ಲಾಗ್ ನೋಡ್ತವ್ರೆ. ನಾನೊಬ್ಬ ಮಾತ್ರ ತಿಂತಿಲ್ಲ. ಯಾಕಮ್ಮ ನನಗೆ ತಿನ್ನಕ್ ಬಿಟ್ಟಿಲ್ಲ ನೀನು? ತಿನ್ಬೇಡ, ನೀನ್ ರೋಡ್ ಆಗಿದೆ. ಮೊನ್ನೆ ತಾನೇ ₹1,000 ಖರ್ಚು, ₹1,500 ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ. ಗೊತ್ತಾಗಲ್ವಾ? ನೀಚ. ಇವಳ್ದೇನ್ ಆಟ? ಓಕೆ, ವೇಣು ಹೊಟ್ಟೆ ಸಿಕ್ತು ಅಂದ್ಬಿಟ್ಟು ಬರೀ ಇಷ್ಟು ಮ್ಯಾಗಿ ಮಾಡ್ಕೊಂಡವನೆ. ಇಲ್ಲ, ಹಾ, ಮ್ಯಾಗಿ ಎಗ್ ಮ್ಯಾಗಿ ಆರ್ಡರ್ ಬಂದಿತ್ತು. ಹೌದಾ? ಹ್ಮ್, ಅದಕ್ಕೆ ಮಾಡಿ ಕೊಟ್ಟಾಗ ಸ್ವಲ್ಪ ಮಿಕ್ತು, ಅದಕ್ಕೆ ತಿಂತಾಗಿದೆ. ಸಕ್ಕತ್ತಾಯ್ತಾ? ಓಕೆ, ತಿನ್ನಪ್ಪ. ಹೆಂಗೈತಾರಣ? ಚೆನ್ನಾಗಿದೆ. ಸೂಪರಾ? ಓಕೆ, ತಿನ್ರಿ. ಈಗ ಹೋಗಿ ಜುಂಬಾ ಮಾಡ್ತೀಯನಾ? ಓಕೆ, ಈಗ ಸರಿಯಾಗಿದೆಯಾ? ಮೊನ್ನೆಯಿಂದ ಐಸ್ ಕ್ರೀಮ್ ತಿನ್ಕೊಂಡು ಐಸ್ ಕ್ರೀಮ್ ಹುಚ್ಚ ಆಗಿದೆಯಲ್ಲೋ. ಅವನೇ ತಿಂದಿಸ್ ಫುಲ್ಲು. ನಾವು ಯಾಕಮ್ಮ ಏನಮ್ಮ ಹಿಂಗ್ ರೆಡಿ ಆಗಿದ್ಯಾ ಇಷ್ಟ ಚೆನ್ನಾಗಿ? ಅಲ್ಲ, ಬಾರಮ್ಮ ಅಂತ ಎಲ್ಲ ಕರೆದು ಬಿಟ್ಟು ನಾವ್ ಹಿಂಗ್ ಹೋಗಿದೀವಿ, ಅವ್ರು ಹಿಂಗ್ ಬಂದವ್ರೆ. ಅಲ್ಲ, ಈ ರೇಂಜಿಗೆ ರೆಡಿ ಆಗಿದೆಯಲ್ಲ ಯಾಕೆ? ಹಂಗೆ ಎಲ್ಲ ಹೋಗಿದ್ದೆ, ಬಂದೆ, ಹಿಂಗೆ ಕೂತಿದ್ದೆ, ಹಿಂಗೆ ರೆಡಿ ಕರ್ದ. ಇವನು ಬಂದ್ರೆ ನೀವು ಹಿಂಗ್ ಬಂದಿದ್ರಲ್ಲ, ಹೆಂಗೆ ಕತೆ ನಿಮ್ದು? ನಿಂತ್ಕೊಳಮ್ಮ, ಅದ್ಯಾಕೆ ಕುತ್ಕತಿಯ? ನಿಂತ್ಕೊ ಸ್ವಲ್ಪ. ಏನ್ ನಿಂತ್ಕೋಬೇಕು? ಇಷ್ಟ ಚೆನ್ನಾಗಿ ಒಳ್ಳೆ ಚಿಕ್ಕ ಹುಡುಗಿ ತರ ರೆಡಿ ಆಗಿದ್ಯಾ? ಅದ್ಯಾರದು ಸೌಂಡು? ಏನು ಕರ್ದಿದ್ದು? ಇನ್ನೇನಮ್ಮ? ಸರಿ, ನಮ್ ಕರ್ದ್ಬಿಟ್ಟು ನೀವ್ ಹಿಂಗ್ ಬಂದಿದ್ರಲ್ಲ, ಏನಕ್ಕೆ? ಸುಮ್ನೆ ಏನ್ ನಮ್ಗೆ ಅಂದೇ ಕಣಮ್ಮ. ಏನಂತ ಹೇಳ್ಬಿಡು ಅವ್ರಿಗೆ, ಪಾಪ ಬಂದಿದ್ದರು ಅಂದ್ರೆ ಅವ್ರು ಬರಲ್ಲ ಅಂತಿದ್ರು, ನಡಿ ಹೋಗೋಣ ಅಂದ್ಬಿಟ್ಟು ಬಂದ. ಎಷ್ಟೊಂದ್ ಸತಿ ಬರ್ತೀವಿ ನಾನು ಏನೋ ಇರ್ಬೋದು, ಸರ್ಪ್ರೈಸ್ ಏನೋ ಕೊಡ್ತಾವ್ರೆ ಅನ್ಕೊಂಡು ನಾನ್ ಬಂದಿದ್ದಿಲ್ಲ, ಅಂದ್ರೆ ಬರ್ತಾ ಇರ್ಲಿಲ್ಲ. ನೋಡ್ದಾ? ಬಾ ಬಾ ಬೇಗ ಅಂತ ಕರ್ದ ಅವನೇ. ಅಲ್ಲೇ ಇದ್ಬಿಟ್ಟಿದ್ರೆ ಇವಾಗ ಊಟ ಮಾಡಬಾರ್ದು, ಅಡಿಗೆ ಮಾಡಬಾರ್ದು, ಇನ್ನೇನ್ ಮಾಡಕ್ ಕೆಲಸ. ಯಾವ ಪಿಕ್ಚರ್? ಗಿರಿಕನ್ನಿ ನೋಡಕ್ ಅಲ್ಲಿ ಬಂದ. ಇವಾಗ ಇದು ಸೀತಾರಾಮ ಸೀರಿಯಲ್ ಬರುತ್ತೆ, ಯಾರು ಡಿಸ್ಟರ್ಬ್ ಮಾಡ್ಬಿಡಿ ನಮ್ಗೆ. ನಮ್ಮ ಸೀರಿಯಲ್ ಅದೊಂದೇ ನೋಡೋದು. ಅದೊಂದು ಬಟ್ಟೆ ಎಲ್ಲ ಮರ್ಚಿ ಹೆಂಗಿಟ್ಟಿದ್ದೀರಾ ನೋಡು. ಹೆಂಗಿಟ್ಟಿದ್ಯಾ ಬಟ್ಟೆ ಎಲ್ಲ ಮರ್ಚಿ? ನಿಮ್ದು ಯಾವ್ದು ಅವಂದು ಯಾವ್ದು ಗೊತ್ತಾಗಲ್ಲ, ಅದಕ್ಕೆ ತಿಳ್ಕೊಂಡ್ರೆ ಇಲ್ಲೇನು ಬಟ್ಟೆ ಹೆಂಗ್ ಹಾಕಿದೀರಾ ಹಿಂದೆಗಡೆ? ನಾನು ಹಾಕಿಲ್ಲ, ನೀವುಗಳು. ನಾವ್ ಇವಾಗ ತಾನೇ ಅದೇ ನಾವ್ ಹೆಂಗ್ ಹಾಕ್ಬಿಡ್ತೀವಿ. ಏನ್ ಬೆಳಿಗ್ಗೆ ಹಾಕ್ತೀರಾ? ಅದ್ರ ತಂದ್ರೆ ಹತ್ತು ಬಿಚ್ಚಿರೋದು ಅದು ಎಲ್ಲಿಕ್ಕದು? ಇವಾಗ ಏನ್ ಜಾಗಗಳಿಲ್ಲ, ಅಲ್ಲಿ ಚೇರ್ಗಳೆಲ್ಲ ಫುಲ್ ಮಾಡಿದ್ದೀರಾ. ಅಲ್ಲ, ಬಟ್ಟೆಗಳು ಬಿಚ್ಚೋದು
ನೀನ್ ಯಾವ ಫೋಟೋನು ಸಿದ್ದೆ ಅದೇ ಯಾವ ಫೋಟೋನು ಸಿಗ್ದೆ ನಮ್ ಡ್ಯಾಡಿ ನೋಡಿ ಮೊಬೈಲ್ ಕೇಸ್ಗೆ ಫೋಟೋ ಹಾಕೊಂಡಿದ್ಯಲ್ಲ ಅದೇ ಹಳೇದು ಬಿಡ್ತದ್ದು ಅವೆಲ್ಲ 13 ವರ್ಷದ ಹಳೇ ಫೋಟೋ ಇದು. ನಾನು ವೇಣು ನಮ್ಮ ಅಣ್ಣ. ಅಲ್ಲ ಎಲ್ಲ ಸರಿ, ಬರೀ ಒಬ್ನೇನ ಅರ್ಜುನ್ ಅದು ಅವನೇ ಹಾಕಿ ಕಳ್ಸಿರೋದು. ಆ, ಕೇಳಿದ್ರೆ ಎಲ್ಲರೂ ಅಜ್ಜಿ ಅಜ್ಜಿ ನೀರ್ ಕೊಡಜ್ಜಿ ಒಂದ್ ಸ್ವಲ್ಪ. ನಮ್ಮ ಅಜ್ಜಿ ನಮ್ಗೆ ಯಾವತ್ತೂ ಇರ್ತಾರೆ. ಮುದ್ಗೆ ಅಜ್ಜಿ ನೀರ್ ಕೊಡು ಬೇಡ. ಓಕೆ, ಇವಾಗ ನಮ್ಮ ಅಜ್ಜಿ ನೀರ್ ಕೊಡ್ತಾರೆ, ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀವಿ. ಇದು ಅವರೆಕಾಳು ಸಿಪ್ಪೆ ಎಲ್ಲಿಗೆ ತಗೊಂಡೋಗ್ತಿದ್ಯಾ? ಹಸುಗ್ ಹಾಕೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ಹಸುಗಳಗ ಪಪ್ಪ ಅದು ಹಸು ತಿನ್ನುತ್ತೆ, ಅದಕ್ಕೆ ಹಸುಗೆ ಹಾಕಕ್ಕೆ ಹೋಯ್ತವ್ರೆ ನಮ್ಮ ಅಮ್ಮ ತಾಂಡು. ಸರಿ ಹೋಗ್ಬಾ. ಪೆನಗೊಂಡ ಶ್ರೀ ಮಂಜುನಾಥ. ನೀನ್ ಎಲ್ಲಿಗೆ ಹೋಯ್ತಿದ್ಯಪ್ಪ? ಇನ್ನು ಪ್ರೂಫ್ ಏಯ್ ಥೂ ಬಿಸಾಕೆ. ಅಪ್ಪ ಇವಳು ಯಾರಪ್ಪ ಇವಳು?